NSE was the first one to come with electronic exchange. ಇವಾಗೆಲ್ಲ ಎಲೆಕ್ಟ್ರಾನಿಕ್ ಆಗಿದೆ, ಫಿಸಿಕಲ್ ಸೆಟಲ್ಮೆಂಟ್ ಆಗದೇ ಇಲ್ಲ. ಪ್ರತಿ ಸಿಂಗಲ್ ಸೆಕೆಂಡ್ ಲಕ್ಷಗಟ್ಟಲೆ ಆರ್ಡರ್ ಒಂದೇ ಸರಿ ಬಂದು ಎಕ್ಸ್ಚೇಂಜಲ್ಲಿ ಕೂರುತ್ತೆ. ಸೆಲ್ ಮಾಡಿರೋನ್ ಹತ್ರ 200% ಶೇರ್ಸ್ ಇದೆ, ಬೈ ಮಾಡ್ತಿರೋನ್ ಹತ್ರ 200% ದುಡ್ಡು ಕೊಟ್ಟಿದ್ದಾನೆ. ಸೊ ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕ್ಯಾಶ್ ಕೊಟ್ಟರು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಅದೇ ಥರ ಡಿಮ್ಯಾಟಲ್ಲಿ ನಿಮ್ಮ ಸ್ಟಾಕ್ಸ್ ಬಂದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಕೇತ್ ಅಂತ. ಮತ್ತೊಮ್ಮೆ ವಿಸ್ತಾರ ಮನಿ ಪ್ಲಸ್ ಇನ್ನೊಂದು ವೀಡಿಯೋಗೆ ನಿಮಗೆ ಸ್ವಾಗತ. ಇದು ನನ್ನ 3ನೇ ವೀಡಿಯೋ. ಇವತ್ತೇನು ಮಾಡೋಣ ಅಂದರೆ, ನಾವು ಈ ಇಡೀ ಮಾರ್ಕೆಟ್ ಅನ್ನೋ ಏನಿದೆಯಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನೀವು ಕೇಳಿರ್ಬೋದು ಸೆಬಿ, ಬ್ರೋಕರು, NSE, BSE, ಕ್ಲಿಯರಿಂಗ್ ಕಾರ್ಪೊರೇಷನ್, ಎಷ್ಟೊಂದು ಜನ ಈ ಮಾರ್ಕೆಟನ್ನು ಏನು ನಾವು ಮಹಾಸಾಗರ ಅಂತ ಕರಿತೀವಿ, ಇಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ. ಇವೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ಒಂದರಿಂದ ಒಂದು ಹೆಂಗೆ ಕನೆಕ್ಟೆಡ್ ಇದೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಇವಾಗ ನಮ್ಗೆ ಏನು ಅನ್ಸುತ್ತೆ, ಓಕೆ ನಾನೇನೋ ಫೋನ್ ತೊಗೋತೀನಪ್ಪ, ಇನ್ಫೋಸಿಸ್ ಅಂತ ಸಿಂಬಲ್ ಹಾಕಿದೆ. ಸೊ ಇನ್ಫೋಸಿಸ್ ಸಿಂಬಲ್ ಬೈ ಕೊಟ್ಟ ತಕ್ಷಣ ನನ್ನ ಆರ್ಡರ್ ಸಕ್ಸಸ್ ಆದ ತಕ್ಷಣ ನಂಗೆ ಒಂದು ದಿನದಲ್ಲಿ ಶೇರ್ ಬರುತ್ತೆ. ತುಂಬ ಸಿಂಪಲ್ ಅನಿಸುತ್ತೆ. ಬಟ್ ಇದ್ರ ಹಿಂದೆ ಇರೋ ಮೆಕ್ಯಾನಿಸಮ್ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಆ್ಯಕ್ಚುಲಿ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಇಟ್ ಈಸ್ ವೆರಿ ವೆರಿ ಕಾಂಪ್ಲಿಕೇಟೆಡ್ ಮೆಕ್ಯಾನಿಸಮ್. ಬಟ್ ಎಲ್ಲ ಟೆಕ್ನಾಲಜಿ ಥ್ರೂ ಹೆಂಗೆ ಕನೆಕ್ಟ್ ಆಗಿದೆ ಅಂದರೆ, ನಮ್ಗೆ ಸೀಮ್ಲೆಸ್ ಆಗಿ ಒಂದೇ ಒಂದು ಸೆಕೆಂಡಲ್ಲಿ ನಮ್ಮ ಆರ್ಡರ್ ಹೋಗುತ್ತೆ, ನಮಗೆ ಕನ್ಫರ್ಮೇಷನ್ ಬರುತ್ತೆ, ಒಂದು ದಿನದಲ್ಲಿ ನಮಗೆ ಶೇರ್ಸ್ ಬರುತ್ತೆ. ಸೊ ಇದಕ್ಕಿಂತ ನೀವು ಮುಂಚೆ ಆ್ಯಕ್ಚುಲಿ ಹೋದರೆ, ಒಂದು 20 ವರ್ಷ ಮುಂಚೆ ಹೋದರೆ, ಬಿಫೋರ್ NSE ಬಿಗ್ಯಾನ್, NSE ವಾಸ್ ದ ಫಸ್ಟ್ ಒನ್ ಟು ಕಮ್ ವಿತ್ ಎಲೆಕ್ಟ್ರಾನಿಕ್ ಎಕ್ಸ್ಚೇಂಜ್. ಸೊ ಎಲೆಕ್ಟ್ರಾನಿಕ್ ಎಕ್ಸ್ಚೇಂಜಿಂತ ಮುಂಚೆ ಏನಾಗ್ತಿತ್ತು, ಫಿಸಿಕಲ್ ಸೆಟಲ್ಮೆಂಟ್ ಅಂತ ಆಗ್ತಿತ್ತು. ಸೊ ಫಿಸಿಕಲ್ ಸೆಟಲ್ಮೆಂಟಲ್ಲಿ ಹೇಗೆ ಶೇರ್ದು ಒಂದು ಸರ್ಟಿಫಿಕೇಟ್ ಇರುತ್ತೆ. ಸೊ ಸ್ಮಾಲ್ ಎಲ್ಲ ಕಡೆ ಒಂದೊಂದು ಬ್ರೋಕರ್ ಇರೋರು. ಲೆಟ್ಸೆ ನೀವು ಒಂದು ರೋಡಿಗೆ ಹೋದರೆ ಒಬ್ಬ ಬ್ರೋಕರ್ ಸಿಗ್ಬೋದು, ಅಥವಾ ಒಂದು ಏರಿಯಾದಲ್ಲಿ ಒಂದು ಬ್ರೋಕರ್ ಅಂತ ಇರೋರು. ಸೊ ನಾವೇನು ಮಾಡಬೇಕಿತ್ತು, ಕಾಲ್ ಮಾಡಿ ಆ ಬ್ರೋಕರಿಗೆ, ಓಕೆ ನಂಗೆ ಈ ಶೇರ್ ಬೇಕು, ಅಥವಾ ನಾನು ಈ ಶೇರನ್ನು ಸೆಲ್ ಮಾಡಬೇಕು ಅಂತ ಬ್ರೋಕರಿಗೆ ಹೇಳಿದ್ರೆ, ಬ್ರೋಕರು ಲೋಕಲ್ ಎಕ್ಸ್ಚೇಂಜಸ್ಸಿಗೆ ಹೋಗೋರು. ಸೊ ಇವಾಗ ಬೆಂಗಳೂರಲ್ಲೇ ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಬಂದಿತ್ತು. ಅದೇ ಥರ ಬೇರೆ ಬೇರೆ ಸಿಟಿನಲ್ಲಿ ಬೇರೆ ಬೇರೆ ಸ್ಟಾಕ್ ಎಕ್ಸ್ಚೇಂಜಸ್ ಇರೋದು. ಸೊ ಇವಾಗ ಈ ಬ್ರೋಕರ್ ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಿಮ್ಮ ಆರ್ಡರನ್ನು ತೊಗೊಂಡು ಹೋಗ್ತಾರೆ. ಸೊ ಅಲ್ಲಿ ಬೇರೆ ಏರಿಯಾಯಿಂದ ಎಲ್ಲ ಬಂದಿರೋ ಬ್ರೋಕರ್ಸು ಅವ್ರೇನು ಮಾಡ್ತಾರೆ ಅಂದರೆ, ಅವರು ಕೇಳ್ಕೊಂಡಿರ್ತಾರೆ ಅವ್ರ ಕ್ಲೈಂಟ್ಸಿಂದ, ನೀವೇನಾದ್ರು ಇನ್ಫೋಸಿಸ್ ಶೇರನ್ನು ಸೆಲ್ ಮಾಡಬೇಕಾ, ಅಥವಾ ಇನ್ಫೋಸಿಸ್ ಶೇರನ್ನು ಬೈ ಮಾಡಬೇಕಾ ಅಂತ. ಸೊ ಇವಾಗ ನನ್ನ ಆರ್ಡರನ್ನು ತೊಗೊಂಡು ನನ್ನ ಬ್ರೋಕರ್ ಹೋಗ್ತಾರೆ, ಇನ್ಯಾರ್ದೋ ಆರ್ಡರನ್ನು ತೊಗೊಂಡು ಇನ್ನೊಂದು ಬ್ರೋಕರ್ ಬರ್ತಾರೆ. ಸೊ ಅಲ್ಲಿ ಎಕ್ಸ್ಚೇಂಜ್ ಅಂತ ಏನು ಕರಿತೀವಿ, ಅಲ್ಲಿ ಎಲ್ಲ ಸೆಟಲ್ಮೆಂಟ್ ಆಗಿಬಿಟ್ಟು ಸುಮಾರು 14 ದಿನ ತೊಗೊಳ್ಳೋದು. ಇವಾಗ ಪರ್ಚೇಸ್ ಮಾಡಿದ್ರೆ ಇನ್ಫೋಸಿಸ್ ಶೇರು, ಅದು ನಂಗೆ ಬರೋಕ್ಕೆ ಸುಮಾರು 14 ದಿನ ಆಗೋದು. ಸೊ ಇದು 14 ದಿನದಿಂದ ಇವಾಗ 1 ದಿನಕ್ಕೆ ಬಂದಿದೆ. ಈ 1 ದಿನವೂ ಇವಾಗ NSE ಸೆಬಿ ಎಲ್ಲ ಸೇರಿ 0 ಡೇಸ್ ಮಾಡಬೇಕು ಅಂತ ಇದ್ದಾರೆ. ಇವಾಗ ನಾನು ಬೈ ಮಾಡಿದರೆ ಇಮ್ಮಿಡಿಯೇಟ್ಲಿ ನನಗೆ ಸೆಟಲ್ಮೆಂಟ್ ಬರೋ ಥರ. ಬಟ್ ನಾವು ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಸೊ ಈ ಇಡೀ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಇವಾಗ ನಾವು ಏನು ಮಾಡಬೇಕು ಅಂದರೆ, ಫಸ್ಟ್ ನಮ್ಗೆ ಏನು ಬೇಕು ಅಂದರೆ, ಒಂದು ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಅಂತ ಓಪನ್ ಮಾಡಬೇಕು. ಇವಾಗ ಎಲ್ಲ ಎಲೆಕ್ಟ್ರಾನಿಕ್ ಆಗಿದೆ, ಫಿಸಿಕಲ್ ಸೆಟಲ್ಮೆಂಟ್ ಆಗೋದೇ ಇಲ್ಲ. ಸೊ ಇವಾಗ ಯಾವಾಗ ಫಿಸಿಕಲ್ ಸೆಟಲ್ಮೆಂಟ್ ಹೋಯ್ತೋ ಎಲ್ಲ ಎಕ್ಸ್ಚೇಂಜು ಹೋಗಿ ಇವಾಗ 2 ಎಕ್ಸ್ಚೇಂಜ್ ಮಿಕ್ಕಿರೋದು. ಮೇಜರ್ ಎಕ್ಸ್ಚೇಂಜಸ್ ಏನಂತ ಕರಿತೀವಿ, NSE ಮತ್ತು BSE. ಇದಕ್ಕಿಂತ ಮುಂಚೆ ಸುಮಾರು 20 ಎಕ್ಸ್ಚೇಂಜ್ ಮೇಲಿದ್ವು, ಇವಾಗೆಲ್ಲ ಕ್ಲೋಸ್ ಆಗಿಬಿಟ್ಟು 2 ಎಕ್ಸ್ಚೇಂಜ್ ಮಿಕ್ಕಿರೋದು. ಸೊ ಇವಾಗ ಏನಾಗುತ್ತೆ ಅಂದರೆ, ಫಸ್ಟ್ ನಾವು ಏನು ಮಾಡ್ತೀವಿ ಅಂದರೆ, ಒಂದು ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಅಂತ ಓಪನ್ ಮಾಡಬೇಕು. ಸೊ ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ನಾವು ಓಪನ್ ಮಾಡಿದ್ರೆ ಯಾವ್ದಾದ್ರು ಬ್ರೋಕರ್ ಥ್ರೂ ಓಪನ್ ಮಾಡ್ಬೋದು. ನೀವು ಝೀರೋದ ಓಪನ್ ಮಾಡ್ಬೋದು, ಅಥವಾ ಫಸ್ಟ್ ಸ್ಟಾಕ್ ಓಪನ್ ಮಾಡ್ಬೋದು, ಅಪ್ ಸ್ಟಾಕ್ ಓಪನ್ ಮಾಡ್ಬೋದು, ಗ್ರೋ ಓಪನ್ ಮಾಡ್ಬೋದು. ಸೊ ನೀವು ಆ ಬ್ರೋಕರ್ ಹತ್ರ ಹೋಗ್ಬಿಟ್ಟು ನನಗೆ ಒಂದು ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಬೇಕು ಅಂತ ಹೇಳಬೇಕು. ಸೊ ಇವಾಗ ಡಿಮ್ಯಾಟ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್ ಓಪನ್ ಆದಮೇಲೆ ನೀವು ಇವಾಗ ಬ್ರೋಕರ್ ಹತ್ರ ನಿಮ್ಮ ಟ್ರೇಡಿಂಗ್ ಅಕೌಂಟಿಂದ ಒಂದಿಷ್ಟು ದುಡ್ಡು ಇಡಬೇಕು. ಸೊ ನೀವು ಯಾವಾಗ ಬೇಕೋ ಆವಾಗ ಪರ್ಚೇಸ್ ಮಾಡಬೇಕು ಅಂದರೆ, ಬ್ರೋಕರ್ ಹತ್ರ ನೀವು ಅಪ್ ಫ್ರಂಟ್ ಮುಂದೆನೇ ಸ್ವಲ್ಪ ದುಡ್ಡು ಕೊಟ್ಟಿರಬೇಕು. 5,000 ರೂಪಾಯಿ ನಾನು ಬ್ರೋಕರ್ ಹತ್ರ ಇಡ್ತೀನಿ, 10,000 ರೂಪಾಯಿ ಬ್ರೋಕರ್ ಹತ್ರ ಇಡ್ತೀನಿ. ಸೊ ಇವಾಗ ಬ್ರೋಕರ್ ಹತ್ರ ದುಡ್ಡು ಇಟ್ಮೇಲೆ, ಸೊ ನೀವು ಅದನ್ನು ಮೊಬೈಲ್ ಆ್ಯಪ್ ಅಥವಾ ವೆಬ್ ಆ್ಯಪ್ ಥ್ರೂನೇ ಮಾಡ್ಬೋದು. ಹೋಗ್ಬಿಟ್ಟು ಬ್ರೋಕರಲ್ಲಿ ಆ್ಯಡ್ ಫಂಡ್ಸ್ ಅಂತ ಕೊಟ್ಬಿಟ್ಟು ಬ್ರೋಕರಿಗೆ ನೀವು ದುಡ್ಡನ್ನು ಫಸ್ಟ್ ಕಳಿಸ್ಬೇಕು. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ನೀವು ಬ್ರೋಕರನ್ನು ಒಂದು ಸರಿ ದುಡ್ಡು ಇಟ್ಮೇಲೆ, ಸೊ ಬ್ರೋಕರ್ ಆ್ಯಪಿಗೆ ಹೋಗ್ಬಿಟ್ಟು ನೀವು ಯಾವ ಶೇರ್ ಬೇಕಾದ್ರೂ ಆ ಶೇರನ್ನು ಪರ್ಚೇಸ್ ಮಾಡ್ಬೋದು. ಸೊ ನಾನು ಇವಾಗ ಹೋಗ್ಬಿಟ್ಟು ಈ ರಿಲಯನ್ಸ್ ಶೇರ್ ಬೇಕು.
ಸೊ ರಿಲಯನ್ಸ್ ಶೇರ್ ಅಂತ ಬೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬ್ರೋಕರ್ ಫಸ್ಟ್ ಏನು ಮಾಡ್ತಾನೆ, ಇವ್ನು ನನಗೆ ಕರೆಕ್ಟಾಗಿರೋ ದುಡ್ಡು ಕೊಟ್ಟಿದ್ದಾನೋ ಇಲ್ವೋ, ಅಂದರೆ ಇವಾಗ ಒಂದು ಶೇರ್ ಆಫ್ ರಿಲಯನ್ಸಿಗೆ 3,000 ರೂಪಾಯಿ ಆದರೆ ಇವನು ನನಗೆ 3,000 ರೂಪಾಯಿ ಮುಂಚೆನೇ ಕೊಟ್ಟಿದ್ದಾನೆ, ಬ್ರೋಕರ್ ಚೆಕ್ ಮಾಡ್ತಾರೆ. ಸೊ ಇವನ ಹತ್ರ ಎಷ್ಟು ಬ್ಯಾಲೆನ್ಸ್ ಇದೆ, ನೀವು ಕೊಟ್ಟಿರೋ 10,000 ರೂಪಾಯಲ್ಲಿ 8,000 ಯೂಸ್ ಮಾಡ್ಕೊಂಡಿದ್ರೆ ನಿಮ್ಮ ಹತ್ರ 2,000 ರೂಪಾಯಿ ಇರುತ್ತೆ. ಸೊ ಬ್ರೋಕರ್ ನೋಡ್ತಾನೆ, ಓಕೆ ಇವನ ಹತ್ರ ಇರೋದು ಬರೀ 2,000 ರೂಪಾಯಿ, ಸೊ ನಾನು ಈ ಆರ್ಡರನ್ನು ಅಲೋ ಮಾಡೋಕ್ಕೆ ಆಗಲ್ಲ. ಸೊ ಅದೇ ಥರ ಫಸ್ಟ್ ಎಷ್ಟು ದುಡ್ಡಿದೆ ನೋಡಿಬಿಟ್ಟು ದುಡ್ಡು ಇದ್ದರೆ ಮಾತ್ರ ಬ್ರೋಕರು ಆರ್ಡರನ್ನು ಅಲೋ ಮಾಡೋದು. ಸೊ ಇವಾಗ ಬ್ರೋಕರ್ ಏನು ಮಾಡ್ತಾನೆ, ನಿಮ್ಮ ಹತ್ರ 3,000 ರೂಪಾಯಿ ಇತ್ತು ಅಂದರೆ ಓಕೆ ಇವನ ಹತ್ರ ಇವಾಗ 3,000 ರೂಪಾಯಿ ಇದೆ, ರಿಲಯನ್ಸನ್ನು ಬೈ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ, ಸೊ ಈ ಆರ್ಡರನ್ನು ಇವಾಗ ಬಿಡೋಣ ಅಂತ ಈ ಏನು ಆರ್ಡರ್ ಇದೆಯೋ ಬೈ ಆರ್ಡರ್ ಏನು ಹಾಕಿದಿರೋ ಅದು ಎಲೆಕ್ಟ್ರಾನಿಕಲಿ ಅದನ್ನು NSE ಅಥವಾ BSEಗೆ ಕಳಿಸ್ತಾರೆ. ಸೊ ಇದು ಲಿಟ್ರಲಿ NSE ಮತ್ತು BSE ಎರಡೂ ಬಂದು ಬಾಂಬೆಲಿರೋದು. ಇದು ಲಿಟ್ರಲಿ ಮಿಲಿ ಸೆಕೆಂಡಲ್ಲಿ ಹೋಗುತ್ತೆ. ಈ ಆರ್ಡರ್ ಏನಿದೆಯೋ ನಾನು ಬೈ ಮಾಡಬೇಕು ಅನ್ನೋದು ಮಿಲಿ ಸೆಕೆಂಡಲ್ಲಿ ಬೆಂಗಳೂರಿಂದ ನಿಮ್ಮ ಫೋನಿಂದ, ಬೆಂಗಳೂರಲ್ಲ ಎಲ್ಲರೂ ಕೂತಿರಿ, ನೀವು ಇನ್ನೂ ಬೇರೆ ಕಂಟ್ರಿಗೆ ಹೋದರೂ ದೇಶಕ್ಕೆ ಹೋದರೂ ಅಲ್ಲಿಂದ ಮಿಲಿ ಸೆಕೆಂಡಲ್ಲಿ ವಿತ್ ಯುವರ್ ಬ್ರೋಕರ್ ನಿಮ್ಮ ಆರ್ಡರನ್ನು ಎಕ್ಸ್ಚೇಂಜಿಗೆ ತಲುಪಿಸ್ಬೋದು ವಿತಿನ್ ಮಿಲಿ ಸೆಕೆಂಡ್. ಸೊ ಈ ಥರ ಏನಾಗುತ್ತೆ ಅಂದರೆ ಬೇರೆ ಬೇರೆ ಎಲ್ಲ ಬ್ರೋಕರಿಂದ ಸೇರಿ ಕಂಟಿನ್ಯೂಸ್ ಆಗಿ ಎಕ್ಸ್ಚೇಂಜ್ಗಳಿಗೆ ಆರ್ಡರ್ ಬರ್ತಿರುತ್ತೆ. ಇವಾಗ ನೀವು ಝೀರೋದಾಯಿಂದ ಆರ್ಡರ್ ಹಾಕಿದ್ರಿ, ಇನ್ಯಾರೋ ಅಪ್ಸ್ಟಾಕಿಂದ ಆರ್ಡರ್ ಹಾಕಿದ್ರು, ಇನ್ಯಾರೋ ಎಲ್ಲಿಂದನೋ ಆರ್ಡರ್ ಹಾಕಿದ್ರು. ಸೊ ಎಲ್ಲ ಆರ್ಡರ್ಗಳನ್ನು ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಎಕ್ಸ್ಚೇಂಜಿಗೆ ಪುಷ್ ಆಗ್ತಿರುತ್ತೆ. ಸೊ ಇವಾಗ ಬ್ರೋಕರಿಗೆ ಒಂದು ಲೈಸೆನ್ಸ್ ಇರುತ್ತೆ. ಸೊ ಯಾರು ಬೇಕು ಅಂದರೆ ಅವ್ರು ಬ್ರೋಕರ್ ಆಗೋಕ್ಕಾಗಲ್ಲ. ಸೊ ಯಾರು ಟ್ರೇಡಿಂಗ್ ಮೆಂಬರ್ ಇರ್ತಾರೋ, ಸೊ ಬ್ರೋಕರ್ ಏನಂತ ಕರಿತೀವಿ, ಹೀ ಈಸ್ ಅ ಟ್ರೇಡಿಂಗ್ ಮೆಂಬರ್. ಸೊ ಆ ಟ್ರೇಡಿಂಗ್ ಮೆಂಬರ್ ಮಾತ್ರ ಎಕ್ಸ್ಚೇಂಜಿಗೆ ಆರ್ಡರನ್ನು ಕಳಿಸ್ಬೋದು. ನಾವು ಡೈರೆಕ್ಟಾಗಿ NSEಗೆ ಕಳಿಸ್ತೀನಿ, ನಂಗೆ ಬ್ರೋಕರ್ ಬೇಡಪ್ಪ ಅಂತ ಕಳ್ಸೋಕ್ಕಾಗಲ್ಲ. ಸೊ ಟ್ರೇಡಿಂಗ್ ಮೆಂಬರ್ ಫಸ್ಟ್ ಲೈಸೆನ್ಸ್ ತೊಗೊಂಡು ಆಮೇಲೆ ಥ್ರೂ ಅ ಟ್ರೇಡಿಂಗ್ ಮೆಂಬರ್ ಮಾತ್ರ ನಾವು ಆರ್ಡರನ್ನು ಕಳ್ಸೋಕ್ಕಾಗೋದು. ಇಂಡಿವಿಜುವಲ್ ಕೂಡ ಟ್ರೇಡಿಂಗ್ ಮೆಂಬರ್ ಆಗ್ಬೋದು, ಬಟ್ ಅದಕ್ಕೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ನಮ್ಮ ಇಂಡಿವಿಜುವಲಿಗೆ ಅಷ್ಟು ಕ್ಯಾಪಿಟಲ್ ಇಲ್ಲದೆ ಇರೋದ್ರಿಂದ ಬ್ರೋಕರ್ ಸಮೇತ ನಾವು ಆರ್ಡರನ್ನು ಕಳಿಸ್ಬೇಕು. ಸೊ ಇವಾಗ ಏನಾಗುತ್ತೆ, ಎಲ್ಲ ಆರ್ಡರು ಎಕ್ಸ್ಚೇಂಜಲ್ಲಿ ಬಂದು ಕೂರುತ್ತೆ. ಯಾರೋ ಬೈ ಹಾಕಿದ್ದಾನೆ, ಯಾರೋ ಸೆಲ್ ಹಾಕಿದ್ದಾನೆ, ಸೊ ಇನ್ಯಾವುದೋ ಶೇರಿಗೆ ಬೈ, ಇನ್ಯಾವುದೋ ಶೇರಿಗೆ ಸೆಲ್, ಅಷ್ಟೂ. ಸೊ ನಾವಿವಾಗ ಏನು ಹೇಳ್ತಿದ್ದೀವಿ, ಇದು ಒಂದೆರಡು ಆರ್ಡರ್ ಆದರೆ ಸರಿ. ಸೊ ಸೆಕೆಂಡಿಗೆ 1,000 ಲಕ್ಷಗಟ್ಟಲೆ ಆರ್ಡರು, ಪ್ರತಿ ಸಿಂಗಲ್ ಸೆಕೆಂಡ್ ಲಕ್ಷಗಟ್ಟಲೆ ಆರ್ಡರ್ ಒಂದೇ ಸರಿ ಬಂದು ಎಕ್ಸ್ಚೇಂಜಲ್ಲಿ ಕೂರುತ್ತೆ. ಸೊ ಇವಾಗ ಎಕ್ಸ್ಚೇಂಜ್ ಸಿಸ್ಟಮ್ ಹೆಂಗಾಗಿದೆ ಅಂದರೆ, ಸೊ ಅಷ್ಟು ಆರ್ಡರನ್ನು ತೊಗೊಳುತ್ತೆ. ನೆಕ್ಸ್ಟ್ ಏನು ಕರಿತೀವಿ ಅಂದರೆ ಮ್ಯಾಚಿಂಗ್ ಅಂತ ಕರಿತೀವಿ. ಸೊ ಇವಾಗ ಅಷ್ಟು ಆರ್ಡರು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಆರ್ಡರ್ಸು. ಅದರಲ್ಲಿ ಹೈಯೆಸ್ಟ್ ಬೈಯಿಂಗ್ ಯಾವ ಪ್ರೈಸ್ ಇದೆ, ಹೈಯೆಸ್ಟ್ ಸೆಲ್ಲಿಂಗ್ ಯಾವ ಪ್ರೈಸ್ ಇದೆ. ಸೊ ಫಾರ್ ಎಕ್ಸಾಂಪಲ್, ಸೊ ನಾನು ಇನ್ಫೋಸಿಸನ್ನು ಅಥವಾ ರಿಲಯನ್ಸೇ ತೊಗೊಳ್ಳೋಣ, ರಿಲಯನ್ಸನ್ನು 3,000 ರೂಪೀಸಿಗೆ ಬೈ ಮಾಡಬೇಕು ಅಂತ ಹಾಕಿದ್ದೀನಿ. ಇನ್ನೊಬ್ಬ ಯಾರೋ 2,999ಗೆ ಬೈ ಮಾಡಬೇಕು ಅಂತ ಹಾಕಿದ್ದಾನೆ, ಇನ್ಯಾರೋ 2,998ಗೆ ಬೈ ಮಾಡಬೇಕು ಅಂತ ಹಾಕಿದ್ದಾನೆ. ಸೊ ಆ ಎಕ್ಸ್ಚೇಂಜ್ ಏನು ಮಾಡುತ್ತೆ, NSE ಅಥವಾ BSE ಫಸ್ಟ್ ಆರ್ಡರನ್ನು ಮ್ಯಾಚ್ ಮಾಡುತ್ತೆ. ಅಂದರೆ ಫಸ್ಟ್ 3,000, ಆಮೇಲೆ 2,999, ಆಮೇಲೆ 2,998. ಅದೇ ಥರ ಸೆಲ್ಲಿಂಗ್ ಆರ್ಡರು ಒಂದಿಷ್ಟು ಜನ ಹಾಕಿರ್ತಾರೆ. ಯಾರೋ ಹಾಕಿರ್ತಾರೆ, ಓಕೆ ನಾನು 3,005ಗೆ ಸೆಲ್ ಮಾಡಬೇಕು, ಇನ್ನೊಬ್ಬ ಹೇಳ್ತಾನೆ ನಾನು 3,010ಗೆ ಸೆಲ್ ಮಾಡಬೇಕು. ಸೊ ಈ ಕಡೆ ಸೆಲ್ ಆರ್ಡರ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಯಾವಾಗ ಮ್ಯಾಚ್ ಆಗುತ್ತೋ, ಸೊ ಲೆಟ್ಸೆ ಯಾರಾದ್ರು ಬೈಯರು ಲೆಟ್ಸೆ ನಾನು 3,002ಗೆ ತೊಗೋತೀನಿ ಅಂತ ಹೇಳ್ತಾನೆ, ಅದೇ ಥರ ಸೆಲ್ಲರು ಹೇಳ್ತಾನೆ ನಾನು 3,002ಗೆ ಸೆಲ್ ಮಾಡ್ತೀನಿ ಅಂತ. ಸೊ ಅದು ಇಮ್ಮಿಡಿಯೇಟ್ಲಿ ಯಾವಾಗ ಮ್ಯಾಚ್ ಆಗುತ್ತೋ ಆರ್ಡರು ಸಕ್ಸಸ್ಫುಲ್ಲಾಗಿ ನಮಗೆ ಕ್ಲಿಯರ್ ಆಗುತ್ತೆ. ಸೊ ನೀವು ನೋಡ್ಬೋದು, ನಾವು ಇವಾಗ ಏನು ಹೇಳ್ತಿದ್ದೀನಿ, ನಾನು ಲಿಟ್ರಲಿ ಹೇಳಿದ್ದು 2 ಅಥವಾ 3 ಆರ್ಡರು. ಇದೇ ಥರ ಲಕ್ಷಗಟ್ಟಲೆ ಆರ್ಡರು ಎವ್ರಿ ಸಿಂಗಲ್ ಸೆಕೆಂಡ್ ಬಂದರೆ ನೀವು ಸಿಸ್ಟಮ್ ಎಷ್ಟು ರೋಬಸ್ಟ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಬೋದು. ಅಷ್ಟು ಕಂಟಿನ್ಯೂಸ್ ಆಗಿ ಮ್ಯಾಚ್ ಆಗ್ತಿರ್ಬೇಕು. ಬಂದಂಗೆ ಚೆಕ್ ಮಾಡಬೇಕು, ಇನ್ನೊಂದು ಆರ್ಡರ್ ಈ ಥರ ಮ್ಯಾಚ್ ಆಗೋಕ್ಕಿದೆಯಾ ನೋಡಬೇಕು, ಇಲ್ಲ ಅಂದರೆ ಆರ್ಡರನ್ನು ಪ್ಲೇಸ್ ಮಾಡ್ತಿರ್ಬೇಕು. ಮ್ಯಾಚ್ ಆದ ತಕ್ಷಣ ಕ್ಲಿಯರ್ ಆಗಬೇಕು. ಸೊ ಈ ಹೋಲ್ ಥಿಂಗ್ ವಿತಿನ್ ಮಿಲಿ ಸೆಕೆಂಡ್ಸ್ ಎಕ್ಸ್ಚೇಂಜಲ್ಲಿ ನಡೆಯುತ್ತೆ. ಸೊ ಇವಾಗ ಕ್ಲಿಯರ್ ಆಯಿತು ಅಂದ್ಕೊಳ್ಳಿ, ಬೈಯರು ಸೆಲ್ಲರು ಮ್ಯಾಚ್ ಆಯಿತು, ಆರ್ಡರ್ ಇವಾಗ ಕ್ಲಿಯರ್ ಆಯಿತು. ಸೊ ಆರ್ಡರ್ ಕ್ಲಿಯರ್ ಆದಮೇಲೆ ಸೊ ಏನಾಗುತ್ತೆ ಅಂದರೆ ಎಕ್ಸ್ಚೇಂಜು ಅದನ್ನು ನಮಗೆ ವಾಪಸ್ ಬ್ರೋಕರಿಗೆ ಕಳಿಸುತ್ತೆ. ಸೊ ಟ್ರೇಡ್ ಆಗಿದೆ, ಆರ್ಡರ್ ಕನ್ಫರ್ಮೇಷನ್ ಸಿಕ್ಕಿದೆ, ಸೊ ಇದು ನಿನ್ನ ಆರ್ಡರ್ ನಂಬರ್. ಇವಾಗ ಅಮೆಝಾನಲ್ಲೂ ನೀವು ಆರ್ಡರ್ ಮಾಡಿದ್ರೆ ಒಂದು ಆರ್ಡರ್ ನಂಬರ್ ಅಂತ ಬರುತ್ತೆ, ಅಥವಾ ಏನಾದ್ರು ಬುಕ್ಕಿಂಗ್ ಮಾಡಿದ್ರೆ ಬುಕ್ಕಿಂಗ್ ID ಅಂತ ಬರುತ್ತೆ. ಸೊ ಇವಾಗ ಎಕ್ಸ್ಚೇಂಜ್ ಅದೇ ಥರ ಯಾವಾಗ ಆರ್ಡರ್ ಹೋಗುತ್ತೋ, ಆರ್ಡರ್ ಕ್ಲಿಯರ್ ಎಲ್ಲ ಆದಮೇಲೆ ನಿಮ್ಗೊಂದು ಆರ್ಡರ್ ನಂಬರ್ ಅಂತ ಕಳಿಸುತ್ತೆ. ಸೊ ಈ ಆರ್ಡರ್ ನಂಬರ್ ಇಟ್ಕೊಂಡು ನೀವು ಯಾವಾಗ ಬೇಕಾದ್ರೆ ಹೋಗಿ ಬ್ಯಾಕ್ ಟ್ರ್ಯಾಕ್ ಮಾಡ್ಬೋದು. ಈ ಆರ್ಡರು ಯಾವತ್ತು ತೊಗೊಂಡಿದ್ದು, ಏನು ಶೇರ್ ತೊಗೊಂಡಿದ್ದು, ಎಷ್ಟು ಕ್ಲಿಯರ್ ಆಯಿತು, ಎಷ್ಟು ಕ್ವಾಂಟಿಟಿ ಇತ್ತು, ಅದನ್ನು ಯಾವಾಗ ಬೇಕಾದ್ರೂ ನಾವು ಹೋಗಿ ಬ್ಯಾಕ್ ಟ್ರ್ಯಾಕ್ ಮಾಡ್ಬೋದು.
ಸೊ ಇವಾಗ ನಮ್ಮ ಫಸ್ಟ್ ಸ್ಟೆಪ್ ಆಯಿತು. ಫಸ್ಟ್ ಸ್ಟೆಪ್ಪಲ್ಲಿ ಏನಾಯಿತು ಅಂದರೆ, ಸೊ ನಾವು ಬ್ರೋಕರಿಗೆ ನಾವು ಹೇಳಿದ್ವಿ ನಮ್ಗೆ ಇದನ್ನು ಪರ್ಚೇಸ್ ಮಾಡಬೇಕು ಅಂತ. ನಮ್ಮ ಫೋನಿಂದ, ವೆಬ್ಬಿಂದ ಅಥವಾ ಕಾಲ್ ಮಾಡಿ ಹೆಂಗಾರು ಇನ್ಫಾರ್ಮ್ ಮಾಡ್ಬೋದು. ಬ್ರೋಕರ್ ಏನು ಮಾಡ್ತಾರೆ, ಎಲೆಕ್ಟ್ರಾನಿಕಲಿ ಅದನ್ನು ಎಕ್ಸ್ಚೇಂಜಿಗೆ ಕಳಿಸ್ತಾರೆ. ಎಕ್ಸ್ಚೇಂಜು ಮ್ಯಾಚ್ ಮಾಡಿ, ಕ್ಲಿಯರ್ ಮಾಡಿ, ಕನ್ಫರ್ಮೇಷನ್ ಕಳಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲಿಯರಿಂಗ್. ಇವಾಗ ನಾನು ಸೆಲ್ ಮಾಡಿಬಿಟ್ಟಿದ್ದೀನಿ, ಬಟ್ ನನ್ನ ಹತ್ರ ಶೇರ್ಸೇ ಇಲ್ಲ. ಅಥವಾ ನಾನು ಬೈ ಆರ್ಡರ್ ಹಾಕಿದ್ದೀನಿ, ನಾನು ಆಮೇಲೆ ದುಡ್ಡು ತೆಗೆದುಬಿಟ್ಟೆ. ಸೊ ಇವೆಲ್ಲ ಇಶ್ಯೂ ಬರ್ಬೋದು. ಬಟ್ ಇವಾಗ ಸಿಸ್ಟಮ್ಸ್ ಎಷ್ಟು ರೋಬಸ್ಟ್ ಆಗಿದೆ ಅಂದರೆ ಇವಾಗ ಇಶ್ಯೂಸ್ ಬರಲ್ಲ. ಬಟ್ ಸ್ಟಿಲ್ ಏನಂತ ಕರಿತೀವಿ ಅಂದರೆ ಕ್ಲಿಯರಿಂಗ್ ಅಂತ ಕರಿತೀವಿ. ಸೊ ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ಅಂತ ಇರ್ತಾರೆ. ಸೊ ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ದೇ ವಿಲ್ ಎನ್ಶೋರ್ 100% ಪಕ್ಕ ಮಾಡ್ತಾರೆ ದಟ್ ಸೆಲ್ ಮಾಡಿರೋನ ಹತ್ರ 200% ಶೇರ್ಸ್ ಇದೆ, ಬೈ ಮಾಡ್ತಿರೋನ ಹತ್ರ 200% ದುಡ್ಡು ಕೊಟ್ಟಿದ್ದಾನೆ. ಸೊ ಈ ಥರ ಆದರೆ ಮಾತ್ರ ಸೊ ಏನು ಮಾಡ್ತಾರೆ ಅಂದರೆ ಅವ್ನ ಶೇರ್ಸನ್ನೆಲ್ಲ ಡೆಬಿಟ್ ಮಾಡ್ತಾರೆ, ಇವನ್ ದುಡ್ಡನ್ನು ಡೆಬಿಟ್ ಮಾಡಿಕೊಂಡು ಇಬ್ಬರಿಗೂ ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಇಲ್ಲಿಂದ ದುಡ್ಡು ತೆಗೆದ್ಬಿಟ್ಟು ಅವನಿಗೆ ಕೊಡ್ತಾರೆ, ಇವನಿಂದ ಶೇರ್ಸ್ ತೆಗೆದ್ಬಿಟ್ಟು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಂತ ಏನಿದೆ ಡಿಮ್ಯಾಟ್ ಅಕೌಂಟಿಗೆ ಡೆಪಾಸಿಟ್ ಮಾಡ್ತಾರೆ. ಶೇರ್ ನಿಮ್ಮ ಕೈಗೆ ಬರೋಕ್ಕಾಗಲ್ಲ. ಸೊ ಡಿಮ್ಯಾಟ್ ಬೇಸಿಕಲಿ ಏನು, ಅದು ಬ್ಯಾಂಕ್ ಥರನೇ. ನೀವು ಬ್ಯಾಂಕಲ್ಲಿ ಹೇಗೆ ದುಡ್ಡನ್ನು ಡಿಜಿಟಲಿ ಸ್ಟೋರ್ ಮಾಡ್ಬೋದು. ಸೊ ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕ್ಯಾಶ್ ಕೊಟ್ಟರು ಅದು ಡಿಜಿಟಲ್ ಫಾರ್ಮ್ಯಾಟಲ್ಲಿರುತ್ತೆ. ಅದೇ ಥರ ಡಿಮ್ಯಾಟಲ್ಲಿ ನಿಮ್ಮ ಸ್ಟಾಕ್ಸ್ ಬಂದು ಡಿಜಿಟಲ್ ಫಾರ್ಮ್ಯಾಟಲ್ಲಿರುತ್ತೆ. ಸೊ ಇವಾಗ ನಾವು ಏನು ಹೇಳ್ತಿದ್ದೀವಲ್ಲ, ಸೊ ಈ ಇಡೀ ಪ್ರೋಸೆಸ್ಸು ಕೇಳೋಕ್ಕೆ ಕಾಂಪ್ಲಿಕೇಟೆಡ್, ಬಟ್ ಹೋಲ್ ಪ್ರೋಸೆಸ್ ಮಿಲಿ ಸೆಕೆಂಡಲ್ಲಿ ಆಗ್ತಿರುತ್ತೆ. ಈ ಸೆಟಲ್ಮೆಂಟ್ ಏನಿದೆಯಲ್ಲ ಅದು 1 ಡೇ ತೊಗೊಳುತ್ತೆ. ಇವಾಗ ಸೆಬಿ ಮತ್ತು NSE ದೇ ಆರ್ ವರ್ಕಿಂಗ್ ಟುವರ್ಡ್ಸ್ ಬ್ರಿಂಗಿಂಗ್ ಇಟ್ 0 ಡೇ. ಸೊ ನಾನು ಇವತ್ತು ಸೆಲ್ ಮಾಡಿ ಬೈ ಮಾಡಿದ್ರೆ ಸೆಟಲ್ಮೆಂಟ್ ಕೂಡ, ದುಡ್ಡು ಸೆಟಲ್ಮೆಂಟು, ಶೇರ್ ಸೆಟಲ್ಮೆಂಟು ಎಲ್ಲ ಇವತ್ತೇ ಮುಗ್ದೋಗತ್ತೆ. ಸೊ ನಾವು ಎಲ್ಲಿಂದ 20 ವರ್ಷದಲ್ಲಿ 14 ದಿನ ತೊಗೋತಿದ್ದು ಈ ಇಡೀ ಕಾಂಪ್ಲಿಕೇಟೆಡ್ ಪ್ರೋಸೆಸ್ಸು ಇವಾಗ ಹೇಗೆ ವಿತಿನ್ ಮಿಲಿ ಸೆಕೆಂಡ್ಸಲ್ಲಾಗಿ 1 ಡೇನಲ್ಲಿ ಸೆಟಲ್ಮೆಂಟ್ ಆಗುತ್ತೆ ಅನ್ನೋದು ಆ್ಯಕ್ಚುಲಿ ಅದ್ಭುತ. ಸೊ ಟೆಕ್ನಾಲಜಿ ಹೇಗೆ ಚೇಂಜ್ ಆಗಿದೆ, ಟೆಕ್ನಾಲಜಿಯಿಂದ ಎಲ್ಲ ಬೈಯಿಂಗ್ ಸೆಲ್ಲಿಂಗ್ ಎಷ್ಟು ಈಸಿ ಆಗಿದೆ ಅದನ್ನು ನಾವು ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕು. ಬಿಕಾಸ್ ಇಲ್ಲಾಂದರೆ ಇವಾಗ ನಾವು ಏನು ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಿದ್ದೀವೋ ಬೆಂಗಳೂರವರಿಗೆ ಬೆಂಗಳೂರಷ್ಟೇ ಸೀಮಿತ ಆಗಿತ್ತು. ಸೊ ನಾನು ಬೆಂಗಳೂರಲ್ಲಿ ಬೈಯರ್ ಅಥವಾ ಸೆಲ್ಲರ್ ಇಲ್ಲ ಅಂದರೆ ನಾನು ಆ ಸ್ಟಾಕ್ ಅಥವಾ ಶೇರನ್ನು ಸೆಲ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಬಿಕಾಸ್ ನನಗೆ ಮುಂಬೈ ಮಾರ್ಕೆಟಿಗೆ ಅಥವಾ ಡೆಲ್ಲಿ ಮಾರ್ಕೆಟಿಗೆ ಆಕ್ಸೆಸ್ ಇರ್ತಿರಲಿಲ್ಲ. ಇವಾಗ ಎಂಟೈರ್ ಇಂಡಿಯಾ ಒಂದೇ ಕಡೆ ಕನೆಕ್ಟ್ ಆಗಿದೆ. ಸೊ ಎಲ್ಲರೂ ಬೈಯರ್ ಇರ್ಬೋದು, ಎಲ್ಲರೂ ಸೆಲ್ಲರ್ ಇರ್ಬೋದು, ಆರಾಮಕ್ಕೆ ಮ್ಯಾಚ್ ಮಾಡಿ ನನ್ನ ಶೇರ್ಸ್ ಕ್ಲಿಯರ್ ಆಗಿಬಿಟ್ಟು ನಂಗೆ ಇಮ್ಮಿಡಿಯೇಟಾಗಿ ಬರುತ್ತೆ. ಸೊ ಅದಕ್ಕೆ ಯಾರಾದ್ರು ಮಾರ್ಕೆಟ್ ಆರ್ಡರ್ ಹಾಕಿ ಸ್ವೈಪ್ ಮಾಡಿದರೆ 1 ಸೆಕೆಂಡಲ್ಲಿ ನಿಮಗೆ ಸೆಟಲ್ಮೆಂಟ್ ಸಿಗುತ್ತೆ. ಬಟ್ ನಿಮ್ಗೆ ಅದು ಎಷ್ಟು ಅದ್ರ ಹಿಂದೆ ಇರೋ ಪ್ರೋಸೆಸ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ಎಲ್ಲಿಂದ ಎವಾಲ್ವ್ ಆಗಿ ಈ ಪಾಯಿಂಟಿಗೆ ಬಂದಿದ್ದೀವಿ ಅನ್ನೋದು ಅರ್ಥ ಮಾಡಿಕೊಂಡ್ರೆ ನೀವು ಆ್ಯಕ್ಚುಲಿ ಅದನ್ನು ಅಪ್ರಿಷಿಯೇಟ್ ಮಾಡ್ತೀರಾ. ಸೊ ಇದು ನಮ್ಮ 3ನೇ ವಿಡಿಯೋ, ಈ ಇಡೀ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಅದಕ್ಕಿಂತ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಈ ಎಲ್ಲದರಲ್ಲಿ ಸೆಬಿ ಎಲ್ಲಿ ಬರುತ್ತೆ. ಸೊ ನಾವು ಬ್ರೋಕರ್ ಎಲ್ಲಿ ಬರ್ತಾರೆ ಅರ್ಥ ಮಾಡ್ಕೊಂಡ್ವಿ, ಎಕ್ಸ್ಚೇಂಜ್ ಎಲ್ಲಿ ಬರುತ್ತೆ ಅರ್ಥ ಮಾಡ್ಕೊಂಡ್ವಿ, ಕ್ಲಿಯರಿಂಗ್ ಕಾರ್ಪೊರೇಷನ್ ಎಲ್ಲಿ ಬರುತ್ತೆ ಅರ್ಥ ಮಾಡ್ಕೊಂಡ್ವಿ. ಬಟ್ ಇಲ್ಲಿ ಸೆಬಿ ಎಲ್ಲಿ ಬರುತ್ತೆ ಅಂದರೆ ಈ ಅಷ್ಟು ಜನನು ಬ್ರೋಕರನ್ನು, ಎಕ್ಸ್ಚೇಂಜನ್ನು ಎಲ್ಲರನ್ನು ಸೇರಿ ರೆಗ್ಯುಲೇಟ್ ಮಾಡೋದು ಸೆಬಿ. ಇವಾಗ ನೀವು ಬ್ಯಾಂಕ್ಸ್ ನೋಡಿರ್ಬೋದು, HDFC ಬ್ಯಾಂಕ್ ಇದೆ, SBI ಇದೆ, ಕೋಟಕ್ ಇದೆ. ಅಷ್ಟು ಜನ ಬ್ಯಾಂಕನ್ನು ರೆಗ್ಯುಲೇಟ್ ಮಾಡೋರು ಯಾರು? RBI. ಸೊ RBI ಬಂದು ಅವ್ರೇನು ಟ್ರೇಡು ಗೀಡು ಎಲ್ಲ ಏನು ಮಾಡಲ್ಲ. ಸೊ ಅವ್ರ ಕೆಲಸ ಏನು, ಎಲ್ಲ ಕರೆಕ್ಟಾಗಿ ನಡೀತಿದೆಯಾ ಸಿಸ್ಟಮಲ್ಲಿ. ಸೊ ಯಾರಾದ್ರು ಏನಾದ್ರು ಮಿಸ್ಟೇಕ್ ಮಾಡ್ತಾರಾ, ಮಿಸ್ಟೇಕ್ ಮಾಡಿದ ತಕ್ಷಣ ಫೈನ್ ಹಾಕ್ತಾರೆ. ಬ್ರೋಕರ್ ಮಿಸ್ಟೇಕ್ ಮಾಡ್ಬೋದು, ಎಕ್ಸ್ಚೇಂಜ್ ಮಿಸ್ಟೇಕ್ ಮಾಡ್ಬೋದು, ಯಾರೇ ಮಿಸ್ಟೇಕ್ ಮಾಡಿದ್ರು ಇಮ್ಮಿಡಿಯೇಟ್ಲಿ ನೀನು ಇದನ್ನು ಫಾಲೋ ಮಾಡಿಲ್ಲ ಅಂತ ಫೈನ್ ಹಾಕ್ತಾರೆ. ಸೊ ನೀವು ನ್ಯೂಸ್ ಕೇಳಿರ್ಬೋದು, ಕೋಟಕ್ ಮಹೀಂದ್ರಾ ಬ್ಯಾಂಕಿಗೆ ಮೊನ್ನೆ RBI ಬಂದು ಒಂದು ರಿಸ್ಟ್ರಿಕ್ಷನ್ ಹಾಕ್ತು. ಸೊ ಅವ್ರೇನೋ ಫಾಲೋ ಮಾಡಿಲ್ಲ ಅಂತ ನೀವು ಹೊಸ ಕ್ರೆಡಿಟ್ ಕಾರ್ಡಿಗೆ ಹೊಸ ಕಸ್ಟಮರ್ಸನ್ನು ಆನ್ಬೋರ್ಡ್ ಮಾಡೋ ಹಂಗಿಲ್ಲ, ಡಿಜಿಟಲಿ ಹೊಸ ಕಸ್ಟಮರ್ಸನ್ನು ಆನ್ಬೋರ್ಡ್ ಮಾಡೋ ಹಂಗಿಲ್ಲ. ಸೊ ಅದೇ ರೀತಿ ಸೆಬಿ ಬಂದುಬಿಟ್ಟು ಮಾರ್ಕೆಟಲ್ಲಿ ನಡೆಯೋ ಎಲ್ಲ ಆ್ಯಕ್ಟಿವಿಟಿ ಕೂಡ ಅದು ರೆಗ್ಯುಲೇಟ್ ಮಾಡುತ್ತೆ. ಸೊ ಇದು ಮಾರ್ಕೆಟ್ ಏನಂತ ಕರಿತೀವಿ, ರೆಗ್ಯುಲೇಟ್ರಿ ಇನ್ಸ್ಟಿಟ್ಯೂಷನ್ಸ್ ಅಂತ. ಸೊ ಟೋಟಲಿ ಇವತ್ತು 4 ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಕಲ್ತ್ವಿ. ಒಂದು ಬ್ರೋಕರ್, ಸೆಕೆಂಡ್ ಒಂದು ಬಂದುಬಿಟ್ಟು ಎಕ್ಸ್ಚೇಂಜ್, ಥರ್ಡ್ ಒಂದು ಬಂದುಬಿಟ್ಟು ಕ್ಲಿಯರಿಂಗ್ ಕಾರ್ಪೊರೇಷನ್, ಮತ್ತು 4ನೇದು ಬಂದುಬಿಟ್ಟು ಸೆಬಿ ವಿಚ್ ಇಸ್ ದ ರೆಗ್ಯುಲೇಟಿಂಗ್ ಬಾಡಿ. ಸೊ ಇವತ್ತಿಗೆ ನಮ್ಮ 3ನೇ ವಿಡಿಯೋ ಇಲ್ಲಿ ಮುಕ್ತಾಯ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಬಟನನ್ನು ಒತ್ತಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.